ಹಾಯ್ ಫ್ರೆಂಡ್ಸ್, ಮಹಾದೇವಿ ಕಿಚನ್ಗೆ ಸ್ವಾಗತ. ನಾ ಈಗ ಉದ್ದಿನ ಹಪ್ಪಳ ಮಾಡತ್ತೇನೆ ರೀ. ಉದ್ದಿನ ಹಪ್ಪಳ ಮಾಡೋದು ಹೆಂಗೆ ನೋಡೋಣ ಬರ್ರಿ. ಭಾಳ ಚಲೋ ಆಗ್ತಾವೆ ರೀ ಉದ್ದಿನ ಹಪ್ಪಳ. ಈಗ ಬ್ಯಾಸ್ಗೆ ಬತ್ರಿ ಇನ್ನೂ ಮಾಡ್ಕೊಂಡ್ರಿ ಎಲ್ಲ ನೋಡಿರಿ. ಉದ್ದಿನ ಬೇಳೆ ತೊಗೊಂಡೇನು ರೀ, 2.5 kg ಉದ್ದಿನ ಬೇಳೆ ಅದಾವೆ ರೀ. ತೊಗೊಂಡು ಮಿಲ್ನಾಗ ಬಿಸ್ಕೊಂಬರ್ಬೇಕಾಗ್ತೈತೆ ರೀ. ಇದು ಚೆನ್ನಾಗಿಲ್ಲೇ ಚನ್ಸದೇನು ರೀ. ಈಗ ನೋಡಿರಿ ಎಲ್ಲ ಚನ್ಸ್ಕೋಬೇಕು ಹಿಂಗೆ. ಅದಕ್ಕೆ ಹಾಕಕ್ಕೆ ಮಸಾಲೆ ರೀ. ಕುಯ್ ಪುಯ್ ಅಂತ ಹೇಳಿ ಸಿಗ್ತೈತೆ ರೀ, ಅದನ್ನು ತೊಗೋಬೇಕು. ಅದರಲ್ಲೇ ಚಲೋ ಭಾಳತ್ತವ್ರಿ ಹಪ್ಪಳ ರೀ. 2.5 ಕಿಲೋಕ್ಕೆ 2.5 ಪ್ಯಾಕೆಟ್ ಹಾಕತ್ತೇನೆ ರೀ. ಒಂದು ಕಿಲೋಕ್ಕೆ 1 ಪ್ಯಾಕೆಟ್ ಹಾಕ್ಬೇಕು ರೀ, ಅಂದರೆ ಚಲೋ ಆಗ್ತಾವ. ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಎಲ್ಲ. ಮೆಣಸಿನಕಾಳು ಅದಾವೆ ರೀ, ಅದನ್ನ ಹಾಕತ್ತೇನೆ ರೀ. ಈಗೆಲ್ಲ ಕೂಡಿ ಒಂದು 100 ಗ್ರಾಮ್ ಹಾಕತ್ತೇನೆ ರೀ. ನಾ ಇಲ್ಲ ಇನ್ನೊಂದು ಜರ ಹಾಕೋಬೇಕ್ರಿ, ಸ್ವಲ್ಪ ಕಡಿಮೆ ಆತಾವ ಇವ. ಮೆಣಸಿನಕಾಳು ಕುಟ್ಟಿ ಹಾಕ್ಕೋಬೇಕ್ರಿ. 100 ಗ್ರಾಮ್ ಹಾಕತ್ತೇನೆ ರೀ, 2.5 kg ರೀ. ಹಿಂಗೆ ಹಾಕತ್ತೇನೆ ರೀ. ಹಿಂಗೆ ಅದ್ರಾಗೂ ಪೌಡ್ರ್ನಾಗ ಇರ್ತೈತಿ. ಸ್ವಲ್ಪ ಮೇಲೆ ಹಾಕತ್ತೇನೆ ರೀ. ನಾ ನಡಿತೈತಿ ಹಾಕ್ಲಿಕ್ಕೆ ಭೀ, ಅದರ ಮ್ಯಾಲೆ ಸ್ವಲ್ಪ ಹಾಕಿರೋ ಚಲೋ ಆತಾವ್ರಿ. ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಇದು ಮಿಕ್ಸ್ ಮಾಡೋದ್ರಾಗ ಚಲೋ ಆಗ್ಬೇಕ್ರಿ ಎಲ್ಲ. ಅರ್ಧ ಒಂದು ಸ್ವಲ್ಪ ತಗೋತೇನೆ ರೀ ನಾ ಅದ್ರಾಗಿಂದ. ತೆಗೆದ ಇದನ್ನ ಬಿಳಿ ಕಲರ್ದಷ್ಟೇ ಇದು ಮಾಡತ್ತೇನೆ ರೀ. ಖಾರ ಹಾಕ್ಕೊಳ್ತಿದ್ರಿ. ಇದನ್ನ ನಾದಿ ಇಡ್ತೇನೆ ರೀ ಸ್ವಲ್ಪ. ಗಟ್ಟಿಯಾಗಿ ನಾದ್ಕೋಬೇಕ್ರಿ ಹಿಟ್ಟೆಲ್ಲ. ಅದು ಹಂಗೆ ಗಟ್ಟಿ ನಾದಿಟ್ಟ ಮತ್ತು ಇದನ್ನ ಬೇರೆ ತೆಗೆದಿಟ್ಟಿನ್ಲೇ 1 kg ಆಗೋಷ್ಟ ಅದ್ರಾಗ ಖಾರ ಹಾಕತ್ತೇನೆ ರೀ. ನಾ ಖಾರ ಪೌಡ್ರ್ ಇರ್ತೈತ್ಲೆ ಅದನ್ನ ಹಾಕತ್ತೇನೆ ರೀ, ಕುಟ್ಟಿದ ಖಾರ. ಅದಕ್ಕೆ 3.5 ಸ್ಪೂನ್ ಹಾಕತ್ತೇನೆ ರೀ. ಅದು ಹಿಟ್ಟೇನು ಭಾಳ ಕ್ಲಿಯರಾಗಿ ತೋರ್ಸಂಗಿಲ್ಲ ರೀ, ಇದಷ್ಟು ಹೆಚ್ಚು ತೋರಿಸ್ತೇನೆ. ಅದಂದ್ರೆ ಎಲ್ಲ ಒಂದೇ ರೀ, ನಾದೋದಿಲ್ಲ. ನೋಡಿರಿ ಈ ಥರ ಗಟ್ಟಿಯಾಗಿ ನಾದ್ಕೋಬೇಕ್ರಿ ಹಿಟ್ಟ. ಭಾಳ ತೆಳ್ಳಗೆ ಮಾಡ್ಕೋಬಾರ್ದು ರೀ. ನೋಡಿ ಇಷ್ಟಿದ್ರೆ ಸಾಕ್ರಿ ಕಟ್ಟಿ. ಈ ಥರ ನಾದ್ಕೊಂಡು ಇಟ್ಕೋಬೇಕ್ರಿ. ಗಟ್ಟಿ ನಾದಿ ರಾತ್ರಿನ ನಾದಿ ಇಡ್ಬೇಕ್ರಿ. ಒಂದು ಏನ್ರಿ ಮುಚ್ಚಳ ಮುಚ್ಚಿ ಇಡ್ಬೇಕ್ರಿ ಅದ್ರ ಮೇಲೆ. ಬೆಳಗ್ಗೆ ನಾವು ಯಾವಾಗ ಮಾಡ್ತೇವ್ರಲ್ಲ ಹಪ್ಪಳ, ಆವಾಗ ಕುಟ್ಕೋಬೇಕಾಗ್ತೈತೆ ರೀ. ಇದು ಎಷ್ಟು ಕುಟ್ತೀವೋ ಅಷ್ಟು ಹಪ್ಪಳ ಚಲೋ ಆಗ್ತಾವ್ರಿ. ನೋಡ್ರಿ ಕುಟ್ಬೇಕೆಲ್ಲ ಚಲೋ ತಂಗ. ಸ್ವಲ್ಪ ಎಣ್ಣೆ ಹಚ್ಕೊಂಡು ಕುಟ್ಬೇಕಾಗ್ತೈತೆ ರೀ. ಇಲ್ಲಿಕ ಜಿಗಿಟ್ ಇರ್ತೈತೆ ರೀ, ಅದು ಹತ್ಕೋತೈತಿ. ಹಂಗೆ ಎಲ್ಲ ಸ್ವಲ್ಪ ತಂಗ ಕುಟ್ಕೋಬೇಕ್ರಿ. ಒಂದು 15 ನಿಮಿಷ ಕುಟ್ಬೇಕಾಗ್ತೈತೆ ರೀ ಇದನ್ನ. ಅದು ಚಲೋ ಕುಟ್ಟಿರೋದ ಹಪ್ಪಳ ಚಲೋ ಆಗ್ತಾವ್ರಿ. ಆಗೈತ್ರಿ, ಈಗ ಕುಟ್ಟಿದ್ದೇನೆಲ್ಲ ಚಲೋ ಹದ ಮಾಡಿ ಆಗೈತ್ರಿ ಹಿಟ್ಟ. ಈಗ ಉಳ್ಳಿ ಮಾಡ್ಕೋಬೇಕಾಗ್ತೈತೆ ರೀ. ನಾ ಅರ್ಧ ತೆಗೆದು ಇಡ್ತೇನೆ ರೀ ಅದ್ರಾಗಿಂದ ಕಟ್ ಮಾಡಿ. ಈ ಥರ ಉದ್ದು ಮಾಡ್ಕೊಂಡ ಉಳ್ಳಿ ಮಾಡ್ಕೋಬೇಕ್ರಿ ಇದನ್ನ ಎಲ್ಲ. ನೋಡಿರಿ ಈ ಥರ ಮಾಡ್ಕೋಬೇಕ್ರಿ. ಕಟ್ ಮಾಡ್ಬೇಕು ಸಣ್ಣ ಸಣ್ಣ. ನಾವು ಎಷ್ಟು ಹಪ್ಪಳ ಮಾಡ್ತೀವೋ ಅಟ್ಟ ಕಟ್ ಮಾಡ್ಬೇಕ್ರಿ. ದೊಡ್ಡ ಹಪ್ಪಳ ಬೇಕಾದ್ರೆ ಒಂದು ಸ್ವಲ್ಪ ದೊಡ್ಡ ಉಳ್ಳಿ ಮಾಡ್ಕೋಬೇಕ್ರಿ.
ಎಲ್ಲ ಹಂಗೆ ಮಾಡ್ಕೋಬೇಕ್ರಿ. ನೋಡಿರಿ ಈ ಥರ ಮಾಡ್ಕೋಬೇಕ್ರಿ ಎಲ್ಲ. ಮಾಡಿ ಒಂದು ಕವರ್ನಾಗ ಹಾಕ್ಕೊಂಡು ಇಟ್ಕೋಬೇಕ್ರಿ, ಪ್ಲಾಸ್ಟಿಕ್ ಕವರ್ನಾಗ. ಅವ ಆರಂಗಿಲ್ಲ ರೀ, ಉಳ್ಳೆಲ್ಲ ಚಲೋ ಉಳಿತಾವ, ಹಂಗೆ ಗಟ್ಟಿ ಆಗಂಗಿಲ್ಲ. ಲಾಟ್ಸೋವಾಗ ಚಲೋ ಬರೋಬರ ಆಗ್ತಾವ್ರಿ. ಹಿಂಗೆ ಕವರ್ನಾಗ ಹಾಕಿ ಮಾಡ್ಕೋಬೇಕ್ರಿ, ಲಾಟ್ಸ್ಕೋಬೇಕು. ಒಂದು ಲಾಟಿನ್ಕಿ ತೊಗೋಬೇಕ್ರಿ. ನಾವು ಚಪಾತಿ ಮಾಡ್ತೀವಿ ಅಂಥದ್ದು ನಡಿತೈತಿ, ಇದು ನಡಿತೈತಿ ರೀ. ಲಾಟ್ಸ್ಕೋಬೇಕಾಗ್ತೈತಿ ರೀ. ದೊಡ್ಡ ಮಾಡೋದು ಚಲೋ ರೀ, ದೊಡ್ಡ ಮಾಡಿದ್ರೆ ಚಲೋ ಆಗ್ತಾವೆ. ನೋಡಿ ಇಷ್ಟು ಮಾಡ್ಕೋಬೇಕ್ರಿ, ತಿಳುವ ಆಗ್ತಾವೆ. ನೋಡಿ ಇಷ್ಟ ತಿಳುವ ಮಾಡ್ಕೋಬೇಕ್ರಿ, ಭಾಳ ಚಲೋ ಆಗ್ತಾವೆ ರೀ ಹಪ್ಪಳ ರೀ. ಇವ ಮಸ್ತ್ ಆಗ್ತಾವೆ, ಉದ್ದಿನ ಬೇಳೆ ಇವ. ಹೋಳ್ಗೆ ಹುಗ್ಗಿ ಎಲ್ಲಾದ್ರೂ ಕೂಡ ತಿನ್ಬೋದು ರೀ. ಇದನ್ನ ಮಸ್ತ್ ಆಗ್ತಾವೆ. ಬ್ಯಾಸ್ಗೆ ಬತ್ರಲ್ಲ ಇನ್ನು ಎಲ್ಲ ಮಾಡ್ಕೋಬೇಕಾಗ್ತದೆ ರೀ. ನೋಡಿರಿ ಎಲ್ಲ ಹಿಂಗೆ ಮಾಡ್ಕೋಬೇಕು, ಲಾಟ್ಸ್ಕೋಬೇಕ್ರಿ. ಎಷ್ಟು ದೊಡ್ಡನೂ ಮಾಡ್ಕೋಬೇಕ್ರಿ, ಇಲ್ಲ ಸಣ್ಣ ಬೇಕಾದ್ರೆ ಸಣ್ಣ ಭೀ ಮಾಡ್ಕೋಬೋದು ರೀ. ನೋಡಿರಿ ಆಗಿ ಹಿಂಗೆ ಮಾಡ್ಕೋದ್ರಿ, ಎಲ್ಲ ಮಾಡ್ಕೋಬೇಕ್ರಿ ಹಿಂಗೆ. ನೋಡಿರಿ ಎಲ್ಲ ಮಾಡೇನ್ರಿ ನಾ. ರೆಡಿ ಆಗ್ಯಾವು, ಇಷ್ಟೆಲ್ಲ ರೆಡಿ ಆಗ್ಯಾವ ನೋಡಿರಿ. ಎಷ್ಟು ತಿಳು ಆಗ್ಯಾವ ನೋಡಿರಿ. ಖಾರ ಹಾಕುಲ್ದ ಭೀ ಸ್ವಲ್ಪ ಮಾಡಿದ್ದಾರೆ ನೋಡಿರಿ. ಅವು ಸೇಮ ಹೆಂಗೆ ನಾದ್ಕೊಂಡು ರಾತ್ರಿ ನಾದ್ಕೊಂಡು ಇಟ್ಕೊಂಡು ಮಾಡ್ಕೋಬೇಕ್ರಿ. ಎಲ್ಲ ಒಂದೇ ಸೇಮ ರೀ. ಇದ್ರಾಗಟ್ಟು ಖಾರ ಹಾಕೇನ್ರಿ, ಅದ್ರಾಗಟ್ಟು ಹಾಕಿಲ್ಲ. ನೆರಳಿನಾಗ ಒಂದು 2 ದಿನ ಒಣಸ್ಕೋಬೇಕಾಗ್ತದೆ ರೀ. ಈ ಥರ ಇದು ಮಡಿಚಿದ್ದು ಅಂದ್ರೆ ಮತ್ತೆ ತಿರ್ಸಿ ಹಾಕೋಬೇಕ್ರಿ. ನೋಡಿರಿ ಹಿಂಗೆ ಹೊಳಿಸಿ ಹಾಕೋಬೇಕಾಗ್ತೈತೆ ರೀ. ಹಂಗೆ ಎಲ್ಲ ಹೊಳಿಸಿ ಹಾಕೋಬೇಕ್ರಿ. ಇಲ್ಲಾಂದ್ರೆ ಹಿಂಗೆ ಇದನ್ನಾತಾವ್ರಿ, ಮಡಿಸ್ತಾವೆ ಭಾಳ ಇದನ್ನಾತಾವ. ಅದಕ್ಕೆ ಹಿಂಗೆ ಎಲ್ಲ ಹೊಳಿಸಿ ಹಾಕೋತಾ ಇರ್ಬೇಕ್ರಿ ಅವತ್ತು. ನೋಡ್ರಿ ಈಗ ಎಲ್ಲ ಒಣಗ್ತಾವೆ ನೋಡ್ರಿ. ಈಗ 2 ದಿನ ಆಯ್ತು ರೀ, ಈಗ ಒಣಗಿದಾವೆ ನೋಡ್ರಿ. 1 ದಿನ ಬಿಸಿಲಿಗೆ ಇಟ್ಕೋಬೇಕಾಗ್ತೈತೆ ರೀ. ನೋಡಿ ಎಲ್ಲ ಒಣಗ್ಯಾವ್ರಿ, ಮಸ್ತಾಗ್ಯಾವ್ರಿ ಹಪ್ಪಳ. ಖಾರ ಹಾಕಿದ್ದು ಭೀ ಚಲೋ ಆಗ್ತಾವ್ರಿ. ನೋಡ್ರಿ ಒಂದು ಸಣ್ಣ ಬುಟ್ಟಿ ಆಗ್ರಿ, ಒಂದು ದೊಡ್ಡ ಬುಟ್ಟಿ, 2 ಬುಟ್ಟಿ ಆಗ್ಯಾವ್ರಿ ನಮ್ಮ. ಈಗ ಕರೆದು ನೋಡೋಣ ರೀ ಹೆಂಗೆ ಆಗ್ಯಾವ ಗೊತ್ತಾಗ್ತೈತಿ. ಎಣ್ಣೆ ಕಾಯಕ್ಕೆ ಇಟ್ಕೋಬೇಕ್ರಿ ಮೊದ್ಲ. ನೋಡ್ರಿ ಹಂಗೆ ಎಲ್ಲ ಹುರ್ಕೋಬೇಕಾಗ್ತೈತಿ. ಕರೆದ ಬಳಿಕ ಮತ್ತೆ ಇನ್ನೂ ದೊಡ್ಡ ಆಗ್ತಾವ್ರಿ. ಕುಟ್ಟಬೇಕು ನೋಡ್ರಿ, ಕುಟ್ಟೋದ್ರಿಂದ ಹಪ್ಪಳ ಚಲೋ ಆಗ್ತಾವ್ರಿ. ಕನಕ ಎಷ್ಟು ಕುಟ್ತೀವಿ ಅಷ್ಟು ಚಲೋ ಆಗ್ತಾವ್ರಿ. ನೋಡ್ರಿ ಎಲ್ಲ ಹುರ್ಕೋಬೇಕು ಹಂಗೆ. ಸಿಗ್ತೈತ್ರಿ ನೋಡಿರಿ. ಇಷ್ಟು ಇದ್ದದ್ದು ಸಣ್ಣ ದೊಡ್ಡ ಆತಾವ್ರಿ, ಭಾರಿ ಮಸ್ತ್ ಆತಾವ್ರಿ ಹಪ್ಪಳ. ಈಗ ಅಷ್ಟು ಕ್ರಿಸ್ಪಿ ಆಗ್ಯಾವ ನೋಡ್ರಿ. ಕೈಲೇ ಮುರಿದ್ರೆ ಎಷ್ಟು ಪುಡಿ ಪುಡಿ ಆತಾವ ಎಲ್ಲ. ರೆಡಿ ಆಗ್ಯಾವ ನೋಡ್ರಿ, ಎಷ್ಟು ಮಸ್ತ್ ಆತಾವ್ರಿ ಹಪ್ಪಳ. ನೀವು ಮಾಡ್ಕೋರಿ ಹಂಗೆ. ನನ್ನ ಚಾನಲ್ ಮಹಾದೇವಿ ಕಿಚನ್ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ.
ಧನ್ಯವಾದಗಳು. ಮತ್ತೊಂದು ರೆಸಿಪಿಯೊಂದಿಗೆ